ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಿಮಗೂ ನಮಸ್ಕಾರ. ನಮಸ್ಕಾರ ಸರ್. ಇವರು ಶಿಕ್ಷಕರಾಗಿದ್ದಾರೆ. ಶಿಕ್ಷಕರಾಗಿ ಈ ಪಾರ್ಟ್ ಟೈಮಲ್ಲಿ ಸಾವಯವ ಪದ್ಧತಿಯಲ್ಲಿ ಡಾಕ್ಟರ್ ಸಾಯಿಲ್ನ ಬಳಸ್ಕೊಂಡು ಬಾಳೆನ ಬೆಳೀತಾ ಇದ್ದಾರೆ. ಇವರು ಬರೀ ಸ್ಕೂಲಲ್ಲಿ ಶಾಲಾ ಮಕ್ಕಳಿಗೆ ಶಿಕ್ಷಣ ಹೇಳೋದಲ್ಲ, ಬೋಧನೆ ಮಾಡ್ತಾಯಿದ್ರು. ಈಗ ನಮಗೆ ಎಲ್ಲ ರೈತರಿಗೂ ಶಿಕ್ಷಕರಾಗಿ ಇವತ್ತು ಬೋಧನೆ ಮಾಡೋದಕ್ಕೆ ಈ ವಿಡಿಯೋ ಮೂಲಕ ಬೋಧನೆ ಮಾಡೋದಕ್ಕೆ ನಮ್ಮ ಮುಂದೆ ಇದ್ದಾರೆ. ಇವತ್ತು ಅವರು ಏನು ಹೇಳ್ತಾರೆ, ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಚಿಕ್ಕತಿಮ್ಮೇಗೌಡ ಅಂತ ಸರ್. ನಾನು. ತಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ಹೇಳಿ ಸರ್. ಸರ್ ನನ್ನ ಹೆಸರು ಚಿಕ್ಕತಿಮ್ಮೇಗೌಡ ಅಂತ. ತುಮಕೂರು ತಾಲೂಕು, ಇದು ತುಮಕೂರು ತಾಲೂಕಿಗೆ ಸೇರುತ್ತೆ. ಹೆಬ್ಬೂರು ಹೋಬಳಿ ಕಲ್ಕೆರೆ ಗ್ರಾಮಕ್ಕೆ ಸೇರುತ್ತೆ ಸರ್ ಇದು. ನಾನು ತುಮಕೂರು ತಾಲೂಕಿನಲ್ಲೇ ಸರ್ಕಾರಿ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ, ಪ್ರೈಮರಿ ಶಾಲೆಯಲ್ಲಿ. ಜೊತೆಗೆ ಉಪಕಸಬಾಗಿ ಬೇಸಾಯವನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಈ 1 ಎಕರೆನಲ್ಲಿ ನಾನು ಏಲಕ್ಕಿ ಬಾಳೆಯನ್ನು ಬೆಳೀತಾಯಿದ್ದೀನಿ ಸರ್. ಏಲಕ್ಕಿ ಬಾಳೆ ಬೆಳೀತಾಯಿದ್ದೀನಿ. ಬೆಳಿಬೇಕಾದ್ರೆ ನನಗೆ ಇದು ಹೊಸದು, ಬಾಳೆ ಬೆಳೆ ಬೇಸಾಯ ಹೊಸದು. ಇದು ಬೆಳಿಬೇಕಾದ್ರೆ ಸುಮ್ಮನೆ ಬೆಳೆಯೋಕ್ಕಾಗಲ್ಲ, ಅನುಭವ ಬೇಕು. ನಮ್ಮ ಬೇರೆಯವ್ರನ್ನ ಕೇಳಿದ್ರೆ ಏನೇನೋ ಹೇಳ್ತಾರೆ. ಹಾಗಾಗಿ ಮೊಬೈಲ್ನಲ್ಲಿ ಈಗ ಇಂಟರ್ನೆಟ್ಟು ಫಾಸ್ಟ್ ಇದೆ. ಹಾಗಾಗಿ ಮೊಬೈಲ್ ಗೂಗಲ್ ಸರ್ಚ್ನಲ್ಲಿ ಹುಡುಕಿದಾಗ ನಮ್ಮದು ಡಾಕ್ಟರ್ ಸಾಯಿಲ್ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಬಂತು. ಜೊತೆಗೆ ಡಾಕ್ಟರ್ ಸಾಯಿಲ್ ಬೇರೆದು ಇತ್ತು. ಅಂದರೆ ನೀವು ಡಾಕ್ಟರ್ ಸಾಯಿಲ್ ಅಂತಾನೆ ನೀವು? ಇಲ್ಲ ಸರ್, ಇಲ್ಲ. ಕಾಮನ್ ಆಗಿ ಸರ್ಚ್ ಮಾಡ್ತಾ ಹೋದೆ ಬಾಳೆ ಬೇಸಾಯದ ಬಗ್ಗೆ. ಯಾವುದು ಕೆಮಿಕಲ್ ಮಾಡಿದ್ರ ಇಲ್ಲ ಸಾವಯವ ಪದ್ಧತಿಯಲ್ಲಿ ಮಾಡಿದ್ರ? ಯಾವ್ದು ಮಾಡಿದ್ರು ಉತ್ತಮ ಅಂತ ಹುಡುಕ್ದೆ. ಯಾವ್ದು ಮಾಡಿದ್ರು ಉತ್ತಮ ಅಂತ ಹುಡುಕ್ತಾ ಸಂದರ್ಭದಲ್ಲಿ ಸಾವಯವ ಪದ್ಧತಿ ನನಗೆ ಹೆಚ್ಚು ಆಸಕ್ತಿ ಕೆರಳಿಸ್ತು. ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಆಗುತ್ತೆ ಅನ್ನೋದು ಒಂದು. ಎರಡನೇದಾಗಿ ಭೂಮಿ ನಮಗೆ ಫಲವತ್ತತೆಯನ್ನು ನಾವು ಕಾಪಾಡ್ಕೊಬೋದು ಅನ್ನೋದು ಒಂದು. ಸಾವಯವ ಗೊಬ್ಬರ ಬಳಸೋದ್ರಿಂದ ಮತ್ತು ರಾಸಾಯನಿಕ ಬಳಸೋದ್ರಿಂದ ಏನು ತೊಂದರೆ ಇದೆ ಅಥವಾ ಏನು ಒಳ್ಳೆಯದೇನಿದೆ ಕೆಟ್ಟದೇನಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ನಾನು ಕೆಲವು ರೈತರು ಯೂಟ್ಯೂಬ್ನಲ್ಲಿ ಮಾತಾಡಿದ್ದನ್ನೆಲ್ಲ ನಾನು ಸರ್ಚ್ ಮಾಡಿದೆ. ನಾನು ಜೊತೆಗೆ ಯಾವುದೋ ಒಂದು ಕೋಲಾರದೊಂದು ವಿಡಿಯೋ ನೋಡಿದೆ. ಅವರು ಸುಮಾರು 4 ವರ್ಷದ ಬಾಳೆ ಬಗ್ಗೆ ಅವರು ಗೈಡೆನ್ಸ್ ಕೊಡ್ತಾಯಿದ್ರು. ಅವರು ಕೊಟ್ಟಂಥ ಗೈಡೆನ್ಸಲ್ಲಿ ನಾನು ಯಾಕೆ ಈ ರೀತಿ ಮಾಡಬಾರ್ದು, ನಾವು ಹಂಗೆ ಮಾಡ್ಬೋದಲ್ವಾ ಅಂತ ಅಂದು ನಾನು ಕೂಡ ಇದನ್ನೇ ಉಪಯೋಗಿಸ್ಬೇಕು ಅಂದ್ಬಿಟ್ಟು ನಾನು ಆ ಮೊಬೈಲು ಯೂಟ್ಯೂಬ್ನಲ್ಲಿ ಬಂದಂತಹ ನಂಬರ್ನ ಸರ್ಚ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಮಂಜುನಾಥನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ನಾನು. ಅವ್ರು ನಮ್ಮ ಕುಣಿಗಲ್ ತಾಲೂಕಿನವರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಬಂದು ನನಗೆ ಗೈಡೆನ್ಸ್ ಕೊಟ್ಟು ನನಗೆ ಇದನ್ನು ಉಪಯೋಗಿಸಿ ಅಂತ ಹೇಳಿದ್ರು. ಜೊತೆಗೆ ನಾನು ಯಾವುದೇ ಫರ್ಟಿಲೈಸರನ್ನ ಇದುವರೆಗೂ ಒಂದು ಕಾಳು ಕೂಡ ಹಾಕಿಲ್ಲ. ಬರೀ ಡಾಕ್ಟರ್ ಸಾಯಿಲು ಜೊತೆಗೆ ಕೊಟ್ಟಿಗೆ ಗೊಬ್ಬರ ಅಷ್ಟು ಬಿಟ್ಟರೆ ಇನ್ನೇನು ಉಪಯೋಗಿಸಿಲ್ಲ. ತುಂಬ ಚೆನ್ನಾಗಿ ಬಂತು ಬಾಳೆ. ಇದು ಎಷ್ಟು ತಿಂಗಳು ಬಾಳೆ ಸರ್ ಈಗ? ಸರ್ ಈಗ 7ನೇ ತಿಂಗಳು 13ನೇ ತಾರೀಕಿಗೆ 7ನೇ ತಿಂಗಳು ಕಂಪ್ಲೀಟ್ ಆಗುತ್ತೆ ಸರ್. ಈಗ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಯಾವುದೇ ರೋಗ ನನಗೆ ಕಾಣಿಸಿಲ್ಲ. ಆಮೇಲೆ ಅಕಸ್ಮಾತ್ 1-2 ಗಿಡ ರೋಗ ಕಾಣಿಸಿದ್ರು ಕೂಡ ಈ ಡಾಕ್ಟರ್ ಸಾಯಿಲ್ ಉಪಯೋಗಿಸ್ಬೇಕಾದ್ರೆ 1 ಡೋಸ್ ಹಾಕೋದಕ್ಕೆ ಅದಕ್ಕೆ 2 ಡೋಸ್ ಹಾಕಿದೆ. ನೆಕ್ಸ್ಟ್ ಮಂತ್ಗೆ ನನಗೆ ನೋಡೋ ವರ್ಷಕ್ಕೆ ಅದು ರೋಗನೇ ಇಲ್ಲ, ಗಿಡ ಕ್ಯೂರ್ ಆಯಿತು. ರೋಗ ಬಂದಿರೋ ಗಿಡನೂ ಕ್ಯೂರ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂತು. ಅದನ್ನು ನಾನು ಕೆಲವು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾನು ಟೀಚರ್ ಆಗಿರೋದ್ರಿಂದ, ಜೊತೆಗೆ ಮೇನ್ ರೋಡಲ್ಲಿ ಇರೋದ್ರಿಂದ ನಮ್ಮ ಜಮೀನು ಸುಮಾರು ಜನ ಬರ್ತಾ ಇರ್ತಾರೆ, ಏನು ಹಾಕಿದ್ದೀರಿ ಇದಕ್ಕೆ ಅಂತ. ನಾನು ಹೇಳೋದಿಂದೆ, ನಾನು ಡಾಕ್ಟರ್ ಸಾಯಿಲ್ ಇನ್ನೇನು ಹಾಕಿಲ್ಲ ಅಂತ ಅಂದು ಹೇಳ್ತೀನಿ. ಪಕ್ಕದಲ್ಲಿ ನಮ್ಮದು ಇನ್ನೊಂದು ಇದು ಇದೆ, ಅದು ನಮ್ಮ ಚಿಕ್ಕಪ್ಪರು ಮಾಡ್ಕೊಂಡಿದ್ದಾರೆ. ಅವರು ಫರ್ಟಿಲೈಸರ್ ಹಾಕಿದ್ದಾರೆ. ನಾನು ಅದನ್ನು ಹಾಕಿಲ್ಲ. ಫರ್ಟಿಲೈಸರ್ ನಾನು ಯಾವುದಕ್ಕೂ ಉಪಯೋಗಿಸಿಲ್ಲ, ಡಾಕ್ಟರ್ ಸಾಯಿಲ್ ಮಾತ್ರ ಉಪಯೋಗಿಸಿದ್ದೀನಿ. ಇದರಿಂದ ಭೂಮಿ ಫಲವತ್ತತೆಯೂ ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗಿದೆ. ಯಾಕೆಂದರೆ ಹೆಂಗೆ ಗೊತ್ತಾಗಿದೆ ಅಂದರೆ ಗಿಡ ಗ್ರೋತ್ ಆಗೋದ್ರಲ್ಲೇ ಗೊತ್ತಾಗ್ತಾ ಇದೆ. ಹೌದು, ಯಾವುದೇ ಒಂದು ರೋಗ ಏನು ಕಾಣಿಸಿಲ್ಲ, ಚೆನ್ನಾಗಿದೆ ಸರ್ ನನಗೆ. ಆಮೇಲೆ ನಿಮ್ಗೆ ಇದು ಹಾಕಿದ್ಮೇಲೆ ಭೂಮಿಯಲ್ಲಿ ಏನಾದರೂ ಬದಲಾವಣೆ? ಸರ್ ಭೂಮಿನಲ್ಲಿ ನಮಗೆ ವರ್ಮ್ಸ್ ಜಾಸ್ತಿ, ಅಂದರೆ ಎರೆಹುಳುಗಳು ಜಾಸ್ತಿ ಉತ್ಪತ್ತಿ ಆಗಿದೆ. ನಾನು ಕಂಡಂತೆ ತುಂಬ ಎರೆಹುಳು ಉತ್ಪತ್ತಿಯಾಗಿದ್ದಾವೆ. ಒಳ್ಳೆ ದೊಡ್ಡ ಗಾತ್ರದ ಎರೆಹುಳು ನಾನು ಯಾವುದು ನೋಡಿರಲಿಲ್ಲ. ನಾನೇ ಆಶ್ಚರ್ಯ ಪಡುವಂಥ ಎರೆಹುಳುಗಳಿದ್ದಾವೆ ಭೂಮಿನಲ್ಲಿ. ಅವೇ ಅದ್ರ ಕೆಲಸ ನಾವು ಮಾಡ್ತಾ ಇದ್ದಾವೆ. ಗಿಡಕ್ಕೆ ಏನು ಬೇಕೋ ಅದನ್ನು ಒದಗಿಸ್ಕೊಡುತ್ತವೆ ಅಂತ ನಾನು ಬುಕ್ಸ್ನಲ್ಲಿ ಓದ್ತಿದ್ದೆ. ಇವತ್ತು ಕಣ್ಣಾರೆ ನೋಡ್ತಾ ಇದ್ದೆ. ಎರೆಹುಳು ರೈತನ ಮಿತ್ರ ಅಂತ ನಾನು 5ನೇ ಕ್ಲಾಸ್ ಬುಕ್ಸ್ನಲ್ಲಿ ಓದಿದ್ದೆ, ಓದ್ಕೊಂಡ್ಬಂದಿದ್ದೀನಿ. ಮತ್ತು ಇವಾಗ ನಮಗೆ ರೈತನ ಮಿತ್ರ ಆಗಿದ್ದಾವೆ, ನನಗೆ ಮಿತ್ರ ಆಗಿದ್ದಾವಲ್ಲ ಅವು. ನಾನು ಮಾಸ್ಟರ್ಗೂ ಮಿತ್ರ ಆಗ್ಯವು ಅಂತ ಖುಷಿ ಆಯ್ತು ನನಗೆ. ಹೌದು. ಈಗ ರೋಗ ಖರ್ಚಿನಲ್ಲಿ ಏನಾದರೂ ವ್ಯತ್ಯಾಸ? ಸರ್ ಖರ್ಚಿನಲ್ಲಿ ಫರ್ಟಿಲೈಸರ್ಗೂ ಇದಕ್ಕೂ ಹೋಲಿಕೆ ಮಾಡ್ಕೊಂಬಿಟ್ರೆ 50% ನಮಗೆ ಲಾಭ ಇದೆ ಇದು. ಹೌದು, ಯಾಕೆಂದರೆ ಅವ್ರು ಕೊಡೋ ಫರ್ಟಿಲೈಸರು ಜೊತೆಗೆ ಅದು ಕೊಟ್ಟರು 1 ವಾರ ಅದರ ಇದು ನೆಕ್ಸ್ಟ್ ಅದೇ ಗಿಡ ನೋಡೋಕ್ಕಾಗಲ್ಲ, ಹಂಗೆ ಮಂಕಾಗುತ್ತೆ. ಇದು ಹಂಗಿಲ್ಲ, ಈ ಎವರ್ಗ್ರೀನ್. ನಮಗೆ ಖರ್ಚು ಕಡಿಮೆ, ಇದು ಯಾವಾಗಲೂ ನಮ್ಗೆ ಹಸ್ರೆ.
ರೈತನ ಬಾಳು ಹಸಿರು. ರೈತನ ಬಾಳು ಹಸಿರು ಹೌದು. ಡಾಕ್ಟರ್ ಸಾಯಿಲ್ ಬಳಸೋದ್ರಿಂದ ನಮಗೆ ಒಳ್ಳೆಯ ಅನುಕೂಲ ಇದೆ ಅಂತ ನನ್ನ ಅನಿಸಿಕೆ ಸರ್. ಎಲ್ಲರೂ ಬಳಸ್ಬೋದು ಇದನ್ನು. ನಮ್ಮ ಚಿಕ್ಕಪ್ಪವ್ರು ಹೇಳ್ತಿದ್ರು ಇದ್ರ ಬಗ್ಗೆ, ಈ ಗಾಳಿ ಮಳೆ ಏನು ಗಾಳಿ ಬೀಸ್ತಾ ಇದೆ, ಎಲ್ಲಿ ಮುರ್ಕೊಂಬಿಡ್ತದೋ ಕಣೋ ಮರ ಅಂತ ಇದ್ರು. ಅದೇ ನಂದು ಈ ಫರ್ಟಿಲೈಸರ್ ಹಾಕಿ ಹಿಂದೆ ಅಲ್ಲೊಂದು ತೋಟ ಬೆಳೆಸಿದ್ದೀನಿ, ಆ ಮುರ್ಕೊಂಡಿರೋದು ಐತಿ. ಬಟ್ ಇದು ನೋಡಿದಾಗ ನಾನು ಖುದ್ದು ಇಲ್ಲಿ ನಿಂತಿದ್ದೆ ಗಾಳಿ ಮಳೆ ಬಂದ ಟೈಮಲ್ಲಿ, ಒಂದು ಗಿಡನೂ ಅಲ್ಗಾಡ್ತಿರ್ಲಿಲ್ಲ. ಅಂದರೆ ಒಳ್ಳೆ ಗಟ್ಟಿ ಇದೆ. ಹಾಗಾಗಿ ನನಗೆ ಈ ಫರ್ಟಿಲೈಸರ್ ಬಳಸೋದ್ರಿಂದನೇ ಸ್ವಲ್ಪ ಸ್ಟ್ರೆಂತ್ ಇಲ್ಲ. ಈ ಬಾಯ್ಲರ್ ಕೋಳಿ ಇದ್ದಂಗೆ. ಹೌದು, ಇದು ನಮ್ಮಂಗೆ ನಾಟಿ ಕೋಳಿ ಇದ್ದಂಗೆ ಇದು. ಹೌದು ಹಂಗಾಗಿ ನಿಜ ಗಟ್ಟಿ ಇದೆ. ಹ್ಞೂ ಸರ್. ಹಂಗಾಗಿ ಈ ಬಳಸೋದ್ರಿಂದ ಗಿಡ ಗಾಳಿ ಮಳೆಗೂ ಯಾವುದೇ ಮುರ್ಕೊಳೋದು ಇದು ಆಗಲ್ಲ ಅಂತ ನನ್ನ ಭಾವನೆ ಇದೆ ಸರ್. ಸರ್ ಇದ್ರ ಬಗ್ಗೆ ನೀವೇನಾದರೂ ಹೇಳ್ತೀರಾ ಸರ್ ಮಂಜು ಸರ್? ಸರ್ ಇದು ಯಾಕೆ ಇದು ಗಾಳಿಗೆ ಮಳೆಗೆ ಬೀಳಲ್ಲ ಅನ್ನೋದು ಕಾರಣ, ಯಥೇಚ್ಛವಾಗಿ ಬಿಳಿ ಬೇರೆ ಅಭಿವೃದ್ಧಿ ಆಗ್ತದೆ ಇದರಲ್ಲಿ. ಆಮೇಲೆ ಮಣ್ಣು ಸಾಯಿಲ್ ಲೂಸ್ ಇರುತ್ತೆ. ಲೂಸ್ ಇದ್ದಷ್ಟು ಬೇರುಗಳ ಅಭಿವೃದ್ಧಿ ಜಾಸ್ತಿ ಆಳಕ್ಕನ ಹೋಗ್ತವೆ. ಆಳಕ್ಕೆ ಹೋದಾಗ ಗ್ರಿಪ್ ಆಗಿ ಇಟ್ಕೊಳ್ಳುತ್ತೆ. ಈ ಕೆಮಿಕಲ್ ಅಲ್ಲಾದ್ರೆ ಮೇಲೆ ಇರ್ತದೆ ಬೇರು, ಗಾಳಿ ಮಳೆ ಬಂದಾಗ ಬೀಳೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಅದಕ್ಕಿಂತ ಒಂದು 10 ಪಟ್ಟು ಬೇರುಗಳು ಜಾಸ್ತಿ ಇರ್ಬೋದು. ಅದ್ರಲ್ಲಿ 100 ಬೇರು ಇದ್ರೆ ಇದ್ರಲ್ಲಿ 1000 ಬೇರು ಇರುತ್ತೆ. ಹಾಗಾಗಿ ಬೀಳೋ ಚಾನ್ಸಸ್ ಇದು ಕಮ್ಮಿ. ನೀವು ನೋಡ್ಬೋದು ಕಾಂಡದಲ್ಲಿ ತುಂಬಾ ದಪ್ಪ ಇದೆ. ಇಲ್ಲಿ ನೋಡಿ, ಈ ಸೈಜು ತುಂಬಾ ದಪ್ಪ ಇದೆ. ಕೆಮಿಕಲ್ ಅಲ್ಲೆಲ್ಲ ಈ ಸೈಜು ಬರಲ್ಲ. ಈ ಸೈಜ್ ಕೆಮಿಕಲ್ ಅಲ್ಲಿ ಬಂದ್ರೂನು ಈ ಕೊನೆ ಟೈಮ್ ಅಲ್ಲಿ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಗಟ್ಟಿ ಇರುತ್ತೆ, ಬೇರೆಲ್ಲ ಮೇಲೆ ಇರುತ್ತೆ. ಅದಕ್ಕೆ ಬೇರೆ ಮೇಲೆ ಹಿಡ್ಕೊಂಡಿರುತ್ತೆ. ಇದರಲ್ಲಿ ತುಂಬಾ ಲಾಂಗ್ ಹೋಗಿರ್ತದೆ. ಬಿಳಿ ಬೇರು, ಹೊಸ ಬೇರು ಉತ್ಪತ್ತಿ ಆಗ್ತಾನೆ ಇರ್ತದೆ. ಹಾಗಾಗಿ ಕಾಂಡ ಭದ್ರವಾಗಿ ಹಿಡ್ಕೊಳ್ಳೋ ಶಕ್ತಿ ಇದಕ್ಕಿದೆ. ಓಕೆ ಸರ್, ತುಂಬಾ ಮಾಹಿತಿನ ಎಲ್ರಿಗೂ, ಎಲ್ಲ ರೈತ ಬಾಂಧವರಿಗೂ ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ರೈತರಿಗೆ ಒಂದು ಶಿಕ್ಷಣವನ್ನ ಈ ವಿಡಿಯೋ ಮೂಲಕ ಕೊಟ್ಟಂಗೆ ನೀವು ಅಲ್ಲ ಸರ್, ರೈತರು ಈಗ ರೈತನ ಬಾಳು ಹೆಂಗಾಗಿದೆ ಅಂತ ಗೊತ್ತಾಗಿದೆ ಪಾಪ. ರೈತರು ನಾವು ಕಡಿಮೆ ಬೆಲೆನೂ ಆಗಬೇಕು, ನಮ್ಮ ಭೂಮಿನೂ ಫಲವತ್ತತೆಯಿಂದ ಇರಬೇಕು, ಬೆಳೆನೂ ಚೆನ್ನಾಗಿ ಬರಬೇಕು, ರೋಗ ಮುಕ್ತವಾಗಿರಬೇಕು. ಜೊತೆಗೆ ಸಾವಯವ ಬೆಳೆಸೋದ್ರಿಂದ ನಾವು ತಿನ್ನೋ ಆಹಾರನೂ ಚೆನ್ನಾಗಿರ್ತದೆ. ಅದನ್ನು ಬೆಳೆಸಬೇಕು ಅಂತ ಅಂದರೆ ಇಂಥದನ್ನು ಉಪಯೋಗಿಸೋದ್ರಿಂದ ರೈತರುಗಳು ಕೂಡ ತಮ್ಮ ಒಂದು ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.